ನಮಸ್ಕಾರ ಸ್ನೇಹಿತರೆ, 30 ಡೇ ಚಾಲೆಂಜ್ನ 3ನೇ ದಿನಕ್ಕೆ ಸ್ವಾಗತ. ಇವಾಗ ನಾನು ಹೊಲದ ಕಡೆ ಹೊರಟಿದ್ದೇನೆ. ಇವತ್ತು ಹೊಲದಲ್ಲಿ ಏನು ಸರ್ಪ್ರೈಸ್ ಕಾದಿದೆ ಅಂತ ನನಗೂ ಗೊತ್ತಿಲ್ಲ. ನೀವು ಮಾತ್ರ ವಿಡಿಯೋ ಸ್ಕಿಪ್ ಮಾಡಬೇಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಹೆಚ್ಚು ಮಾತಾಡೋದಿಲ್ಲ, ಹೊಲಕ್ಕೆ ಹೋಗೋಣ. ಮಧ್ಯೆ ಏನಾದರೂ ಕಾಮಿಡಿ ಆಯಿತು ಅಂದರೆ ಅದನ್ನು ನಿಮಗೆ ತೋರಿಸುತ್ತೇನೆ. ಸ್ನೇಹಿತರೆ, ಹೊಲಕ್ಕೆ ಬಂದೆ. ಮೊದಲು ನಮ್ಮ ಮನೆಯ ನಿಜವಾದ ಬಾಸ್ಗಳು ತೋರಿಸ್ತಾ ಇದ್ದೀನಿ, ಹಸು ಮತ್ತು ಹೋರಿಗಳು. ಇವಾಗ ಇವರ ಬೆಳಗಿನ 2ನೇ ಮೀಟಿಂಗ್ ಮುಗಿದಿದೆ. ಈಗ ನನ್ನ ಡ್ಯೂಟಿ ಶುರು ಮಾಡಿದ್ದೇನೆ. ನೋಡಿ, ಇವರು ಮಾಡಿರೋ ಕೆಲಸವನ್ನೆಲ್ಲ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ರೈತನ ಜೀವನ ಅಂದ್ರೆ ಕ್ಯಾಮ್ರಾ ಮುಂದೆ ಸ್ಟೈಲ್ ಮಾತ್ರ ಅಲ್ಲ, ಹೀಗೆ ಹಸುವಿನ ಹೆಂಡಿ ಕಸ ಕೂಡ ಮಾಡಬೇಕಾಗುತ್ತದೆ. ಬನ್ನಿ ಇವತ್ತಿನ ಕೆಲಸ ಶುರು ಮಾಡುತ್ತಾ. 3 ನಲ್ಲಿ ಇನ್ನೂ ಏನೇನಾಗುತ್ತೆ ಅಂತ ಕೊನೆಯವರೆಗೂ ನೋಡಿ. ಹಾಗೆ ಮುಂದಿನ ಕೆಲಸ ನೋಡೋಣ. ಸ್ನೇಹಿತರೆ, ಇದು ನಮ್ಮ ಹಿರಿಪಡ, ನಿಮಗೆ ಗೊತ್ತೇ ಇದೆ. ನಿನ್ನೆ ದಿನ ಪೂರ ಕಷ್ಟಪಟ್ಟು ಸನಿಕಿ ತಗೊಂಡು ಬೋಧ ಏರಿಸಿದ್ದೇವೆ. ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ. ಈಗ ನೋಡಿ ಹೇಗೆ ಕಾಣುತ್ತಿದೆ ಅಂತ ಹೇಳಿ. ಆದರೆ ಇವತ್ತು ಕೆಲಸ ಮಾತ್ರ ಪೂರ ಕಂಪ್ಲೀಟ್ ಮಾಡ್ತೇವೆ. ರೈತನ ಕೆಲಸ ಅಂದ್ರೆ ಒಂದೇ ದಿನ ಆಗೋದಿಲ್ಲ, ಇದು 3ನೇ ದಿನ ಐತಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈಗ ನಾನು ಬೋಧ ಏರಿಸ್ತಾ ಇದ್ದೇನೆ. ಈ ಕೆಲಸ ನೋಡಕ್ಕೆ ಸಣ್ಣದಾಗಿ ಕಾಣಬಹುದು, ಆದರೆ ಇದು ಬೆಳೆಗೆ ತುಂಬಾ ಮುಖ್ಯ. ಜೀವನದಲ್ಲಿ ಇದೇ ರೀತಿ ಸಣ್ಣ ಸಣ್ಣ ಪ್ರಯತ್ನಗಳೇ ದೊಡ್ಡ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ಇಂದು ಮಾಡಿದ ಒಳ್ಳೆಯ ಕಷ್ಟ ನಾಳೆ ಒಳ್ಳೆ ಫಲ ಕೊಡುತ್ತದೆ. ರೈತನಿಗೆ ತಕ್ಷಣ ಫಲ ಸಿಗೋದಿಲ್ಲ, ಆದರೆ ತಾಳ್ಮೆಯಿಂದ ಮತ್ತು ನಂಬಿಕೆಯಿಂದ ದುಡಿದರೆ ಒಂದು ದಿನ ಆ ಶ್ರಮಕ್ಕೆ ಖಂಡಿತ ಬೆಲೆ ಸಿಗುತ್ತದೆ. ಆದ್ದರಿಂದ ಯಾವ ಕೆಲಸವನ್ನು ಚಿಕ್ಕದು ಅಂತ ಭಾವಿಸಬೇಡಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ದೇವರ ಮೇಲೆ ನಂಬಿಕೆ ಇಡಿ. ಯಶಸ್ಸು ಒಂದು ದಿನ ನಿಮ್ಮ ಮನೆ ಬಾಗಿಲು ತಟ್ಟುತ್ತದೆ. ಸ್ನೇಹಿತರೆ, ಈಗ ಅರ್ಧ ಕೆಲಸ ಮುಗಿದಿದೆ ನೋಡಿ. ನಿಧಾನವಾಗಿ ಹೊಲದ ರೂಪವೇ ಬದಲಾಗಿದೆ. ಯಾವ ದೊಡ್ಡ ಕೆಲಸವೂ ಒಂದೇ ದಿನದಲ್ಲಿ ಮುಗಿಯೋದಿಲ್ಲ. ಒಂದು ಹೆಜ್ಜೆ, ಒಂದು ಪ್ರಯತ್ನ, ಹೀಗೆ ಮುಂದುವರೆದರೆ ಮಾತ್ರ ಒಳ್ಳೆಯ ಫಲ ಸಿಗುತ್ತದೆ. ಬಹಳ ಜನರಿಗೆ ಕೊನೆಯ ಯಶಸ್ಸು ಮಾತ್ರ ಕಾಣುತ್ತದೆ, ಆದರೆ ಅದರ ಹಿಂದೆ ಇರುವ ಬೆವರು, ತಾಳ್ಮೆ ಮತ್ತು ಪ್ರತಿದಿನ ಕಷ್ಟ ಯಾರಿಗೂ ಕಾಣೋದಿಲ್ಲ. ಆದ್ದರಿಂದ ನಿಮ್ಮ ಗುರಿ ಏನೇ ಇರಲಿ, ಮಧ್ಯದಲ್ಲಿ ಕೈ ಬಿಡಬೇಡಿ. ಒಂದು ದಿನ ಕನಸು ಕಂಡ ಜಾಗಕ್ಕೆ ಖಂಡಿತ ತಲುಪುತ್ತೀರಿ. ಅಯ್ಯೋ ಸ್ನೇಹಿತರೆ, ನಾನು ಸ್ವಲ್ಪ ನೀರು ಕುಡಿಯೋಣ ಅಂತ ಕುಂತಿದ್ದೆ, ಆದರೆ ನಮ್ಮ ನಾಯಿ ಹೇಳ್ತಿದೆ, ಮೊದಲು ನನ್ನ ಜೊತೆ ಆಟ ಆಡು, ನಂತರ ನೀರು ಕುಡಿ. ನೋಡಿ ನೋಡಿ, ಕಿಸ್ ಕೂಡ ಕೊಟ್ಬಿಟ್ಟ. ಇಂತಹ ಚಿಕ್ಕ ಚಿಕ್ಕ ಕ್ಷಣಗಳೇ ರೈತನ ಜೀವನ ಇನ್ನೂ ಸುಂದರ ಕಾಣುತ್ತೆ. ಬನ್ನಿ ಫ್ರೆಂಡ್ಸ್, ಹಾಗೆ ಕೆಲಸ ಶುರು ಮಾಡೋಣ. ಅಷ್ಟೇ ಸ್ನೇಹಿತರೆ, ನಮ್ಮ ಹಿರಿಪಡ ಬೋಧೇರಿಸುವ ಕೆಲಸ ಸಂಪೂರ್ಣವಾಗಿ ಮುಗಿತಾ ಇದೆ. ಕಷ್ಟ ಆಯ್ತು, ಆದರೆ ಕೆಲಸ ಮುಗಿದ ಮೇಲೆ ಸಿಗುವ ಸಂತೋಷ ಬೇರೆ ಲೆವೆಲೇ ಬಿಡಿ. ಬನ್ನಿ ಸ್ನೇಹಿತರೆ, ಕೆಲಸ ಸಂಪೂರ್ಣವಾಗಿ ಮುಗಿದಿದೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣುತ್ತಿದೆ. ಇದಕ್ಕೆ ಈಗ ಒಳ್ಳೆಯ ಮಳೆ ಬಂದ್ರೆ ಸಾಕು, ನಮ್ಮ ಕಷ್ಟಕ್ಕೆ ಇನ್ನೂ ಒಳ್ಳೆಯ ಫಲ ಸಿಗುತ್ತದೆ. ಈಗ ಎಲ್ಲ ರೈತರಿಗೂ ಮಳೆ ಬೇಕಾಗಿದೆ. ಆದಷ್ಟು ಮಳೆ ಬೇಗ ಬರಲಿ, ಎಲ್ಲರೂ ಬೆಳೆ ಚೆನ್ನಾಗಿ ಬೆಳೆಯಲಿ. ಸ್ನೇಹಿತರೆ, ಇವತ್ತಿನ ಕೆಲಸ ಚೆನ್ನಾಗಾಯ್ತು. ಈಗ ಹೊಟ್ಟೆ ಹೇಳ್ತಾ ಇದೆ, ಮೊದಲು ಊಟ ಮಾಡು ಅಂತ. ಬನ್ನಿ ಈಗ ಊಟ ಮಾಡಿ ಮತ್ತೆ ಕೆಲಸ ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ನಮ್ಮ ಊಟ ಏನಿದೆ ನೋಡಿ ಹೇಳ್ತೀನಿ. ಜೋಳದ ರೊಟ್ಟಿ, ಪಲ್ಯ, ಚಟ್ನಿ ಮತ್ತು ಜೊತೆಗೆ ಮಜ್ಜಿಗೆ, ಅನ್ನ. ಮತ್ತೆ ಈ ನಮ್ಮ ಹೊಲದ ಚಿಕ್ಕ ಬಾಸ್ನನ್ನು ಮರ್ತಿಲ್ಲ, ಇವನಿಗೆ ರೊಟ್ಟಿ ಹಾಕ್ತಾ ಇದ್ದೀನಿ. ಇವನು ತಿಂದ ಮೇಲೆ ಮಾತ್ರ ನಮಗೆ ಊಟ ಮಾಡಲು ಪರ್ಮಿಷನ್ ಕೊಡ್ತಾನೆ ಅನ್ಸುತ್ತೆ. ಬನ್ನಿ ಈಗ ಹೊಟ್ಟೆ ತುಂಬ ಊಟ ಮಾಡಿ ಮತ್ತೆ ಮುಂದಿನ ಕೆಲಸಕ್ಕೆ ಹೋಗೋಣ. ಊಟ ಮುಗಿತು ಸ್ನೇಹಿತರೆ, ಹೀಗೆ ಮತ್ತೆ ಕೆಲಸಕ್ಕೆ ಬಂದಿದ್ದೇವೆ. ನಾನು, ನಮ್ಮಣ್ಣ ಮತ್ತು ನಮ್ಮ ಪಪ್ಪ ಮೂವರು ಸೇರಿ ಹೀರಿಗೆ ಗಿಡಕ್ಕೆ ಕಟ್ಟಿ ಹಾಕ್ತಾ ಇದ್ದೇವೆ. ಒಟ್ಟಾಗಿ ಕೆಲಸ ಮಾಡಿದರೆ ಸುಲಭವಾಗುತ್ತದೆ. ಬನ್ನಿ ಇವತ್ತಿನ ಕೆಲಸ ಮುಗಿಸೋಣ. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಕಟ್ಟಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಅಯ್ಯೋ ಸ್ನೇಹಿತರೆ, ನಮ್ಮ ಹೊಲಕ್ಕೆ ಬಾಲೆ ಬಂದಿದೆ. ನಾನು ಒಬ್ಬನೇ ಅಲ್ಲ, ನಮ್ಮ ನಾಯಿಯು ಸೆಕ್ಯೂರಿಟಿ ಗಾರ್ಡ್ ಆಗಿ ಡ್ಯೂಟಿಗೆ ಬಂದಿದೆ. ಇಬ್ಬರು ಸೇರಿ ಬಾಲೆಗೆ ಓಡಿಸ್ತಾ ಇದ್ದೇವೆ. ರೈತನಿಗೆ ಬೆಳೆ ಕಾಪಾಡೋದು ಕೂಡ ಒಂದು ದೊಡ್ಡ ಕೆಲಸ ಅಲ್ವಾ. ಇವತ್ತಿನ ನಮ್ಮ ದಿನ ಹೀಗಿತ್ತು ಅನ್ನೋದನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಕಮೆಂಟ್ ಮಾಡ್ರಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಇಂಥ ರೈತನ ಜೀವನದ ನಿಜವಾದ ವ್ಲಾಗ್ಗಳನ್ನು ಪ್ರತಿದಿನ ನೋಡಲು ಬೆಲ್ ಐಕಾನ್ ಒತ್ತಿ. ಮತ್ತೆ ನಾಳೆ ಡೇ 4 ನಲ್ಲಿ ನೋಡೋಣ. ನಮಸ್ಕಾರ.